ಆಲ್ಮೋಸ್ಟ್ ಎಲ್ಲ ಗುರ್ತಿಡಿತಾರೆ ನಿಮ್ಮನ್ನ. ಹ್ಮ್. ಸೀರಿಯಲ್ ಇಂದ ಆಗಿರ್ಬೋದು, ಈ ಕಡೆ ಫಿಲಮ್ ಆಕ್ಟ್ ಮಾಡಿರೋದ್ರಿಂದ. ಏನಾದ್ರೂ ಆ ತರ ಒಂದು ಇನ್ಸಿಡೆಂಟ್ ಆಗಿರುತ್ತಾ ನಿಮ್ಮ ಲೈಫ್ ಅಲ್ಲಿ ಅಂತ? ಅಂದ್ರೆ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಯಾರಾದ್ರೂ ನಿಮ್ಮನ್ನ ಈ ಪಾತ್ರದಿಂದ ಕಂಡಿಡ್ಬಿಟ್ಟು ಮಾತಾಡ್ಸಿರೋದಾಗಿರ್ಬೋದು, ಆ ತರ ಇನ್ಸಿಡೆಂಟ್ ಆಗಿದೆಯಾ ಅಂತ? ನಾವು ಸವದತ್ತಿಗೆ ಹೋಗಿದ್ವಿ. ಹ್ಮ್. ಅವಾಗ ನೆಕ್ಸ್ಟ್ ಡೇ ಶೂಟಿಂಗ್, ಇವತ್ತು ನಾನು ಸವದತ್ತಿಗೆ ಹೋಗಿದ್ದೀನಿ. ಹ್ಮ್. ಹ್ಮ್. ಅವಾಗ ನಾನು ಅಲ್ಲಿ ಫೋಟೋ ಫ್ರೇಮ್ ನಿಂತ್ಕೊಂಡು ನಮ್ದು ಫೋಟೋ ಹಾಕಿದ್ದಾರೆ. ಓಕೆ. ಅಲ್ಲಿ ನಿಂತ್ಕೊಂಡು ನಾನು ಫೋಟೋ ತಗೋತಿದ್ದೆ. ಓಕೆ. ನಿಮ್ ಸೊ ಫೋಟೋ ಫ್ರೇಮ್ ಅಲ್ಲಿ. ಹಾ, ಅಂದ್ರೆ ಲೈಕ್ ನಾನು ಹಿಂಗ್ ಓಕೆ. ನಿಂತ್ಕೊಂಡಿರೋದು ಹಾ. ಒಂದು ಫೋಟೋ ಇತ್ತು. ಸೊ ಹ್ಮ್. ಅಲ್ಲಿ ಫೋಟೋ ತಗೋತಾ ಇದ್ದೆ. ಹ್ಮ್. ಆವಾಗ ಯಾರೋ ಬಂದು ಇದು ನೀವೇನಾ ಅಂತ ಕೇಳಿದ್ರು. ಓಕೆ. ಹೌದು ಅಂದ್ಬಿಟ್ಟು ಅವಾಗ ಎಲ್ಲಾರು ಮಾತಾಡ್ಸಿದ್ರು. ಹ್ಮ್. ಸೊ ಮತ್ತೆ ಅಲ್ಲೇ ಸವದತ್ತಿಯಲ್ಲಿ ನಾವೊಂದ್ ಸ್ಕೂಲ್ಗೆ ಹೋದ್ವಿ. ಹ್ಮ್. ಹ್ಮ್. ಅಲ್ಲೂ ಕೂಡ ಅಷ್ಟೇ. ಅಲ್ಲಿ ಆಕ್ಚುಲಿ ಉತ್ತರ ಕರ್ನಾಟಕ ಅಂದ್ರೆ ನಮ್ ರೇಣುಕಾ ಯಲ್ಲಮ್ಮ ಸೀರಿಯಲ್‌ನ ತುಂಬಾ ಜನ ನೋಡ್ತಾರೆ. ನೋಡ್ತಾರೆ. ಹೌದೌದು. ಸೊ ಅಲ್ಲೆಲ್ಲಾರು ಒಂದ್ ಕ್ಷಣ ಅವ್ರಿಗೆ ಗುರ್ತಿಡಿಯಕ್ ಆಗ್ಲಿಲ್ಲ. ಹ್ಮ್. ಆಮೇಲೆ ಎಲ್ಲಾರು ಗುರ್ತಿಡಿದು ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು. ಹ್ಮ್. ಮತ್ತೆ ನಮ್ ಚಾನೆಲ್ ಕಡೆಯಿಂದ ನಾವು ಬೇರೆ ಬೇರೆ ಊರ್ಗ್ ಹೋಗಿ ಅಲ್ಲಿ ಒಂದ್ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕಿತ್ತು. ಹ್ಮ್. ಹ್ಮ್. ಸೊ ಅದ್ರಲ್ಲಿ ಫಸ್ಟ್ ನಾವು ಧಾರವಾಡಗ್ ಹೋಗಿದ್ದು. ಓಕೆ. ಅವಾಗ ಲೈಕ್ ಅಂದ್ರೆ ನಮ್ ಜೊತೆ ಜಾನಕಿ ಸಂಸಾರ ಸೀರಿಯಲ್ ಅವ್ರಿದ್ರು. ಸೊ ಓಕೆ. ಅವ್ರು ಎಲ್ರಿಗೂ ಗೊತ್ತಾಯ್ತಲ್ಲ, ನಾವ್ ಮೇಕಪ್ ಅಲ್ಲಿ ನಾನ್ ನಾಮ ಹಾಕ್ದಾಗ ಅಷ್ಟು ಯಾರಿಗೂ ಹಾ. ಗೊತ್ತಾಗ್ತಿರ್ಲಿಲ್ಲ. ಹಾ. ಹಾ. ಸೊ ಈ ಸತಿ ನಾಮ ಹಾಕೊಂಡ್ ಹೋಗಿರ್ಲಿಲ್ಲ. ಒಂದ್ ಮನೆಗ್ ಹೋಗಿದ್ವಿ. ಹ್ಮ್. ಅವ್ರಿಗೆ ಯಾವಾಗ ನಾನು ರೇಣುಕಾ ಯಲ್ಲಮ್ಮ ಸೀರಿಯಲ್ ಅಲ್ಲಿ ಎಲ್ಲಮ್ಮ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು, ಹ್ಮ್. ಅವ್ರು ಅವಾಗ ಅಲ್ಲಿರೋ ಪ್ರತಿಯೊಬ್ರು ಮುತ್ತೈದೆಯರು ಬಂದು ನನಗ್ ಪೂಜೆ ಮಾಡೋದು, ಹ್ಮ್. ನನ್ಗ್ ಹಾರ ಹಾಕೋದು, ಕುಂಕುಮ ಹಾಕೋದು, ಅರ್ಶಿನ ಕುಂಕುಮ ಹಾಕಿದ್ದು ಒಂಥರ ಲೈಕ್ ಖುಷಿ ಆಯ್ತು. ಓಕೆ. ಅಂದ್ರೆ ಯಲ್ಲಮ್ಮ ದೇವಿನ ಹೇಗ್ ಪೂಜೆ ಮಾಡ್ತಾರೋ ಹಾಗೆ ನನ್ನನ್ನು ಪೂಜೆ ಮಾಡಿದ್ರು. ಹ್ಮ್. ಸೊ ಅಲ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಅಂದ್ರೆ ಯಲ್ಲಮ್ಮ ಅಂತ ಹೇಳಿದ ತಕ್ಷಣ ಅವ್ರು ಹೆಂಗ್ ಗೌರವ ಕೊಡ್ತಾರೆ ಅನ್ನೋದನ್ನ ನೋಡಿ ಹ್ಮ್. ಆ ಒಂಥರ ಅಂದ್ರೆ ನನಗೆ ಒಂಥರ ಒಂದ್ ಸೆಕೆಂಡ್ ಶಾಕ್ ಆಯ್ತು. ಅಂಡ್ ಅದೇ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅದೇ ಅವಾಗ. ಅವ್ರು ಹೇಳ್ಬೋದಾಗಿತ್ತು ಜಸ್ಟ್ ಆಕ್ಟ್ ಮಾಡಿರೋದಲ್ವಾ ಅಂತಂದ್ರು. ಬಟ್ ಹ್ಮ್. ಅವರು ಇನ್ವಾಲ್ವ್ ಆಗಿದ್ದಾರೆ. ಇನ್ನು ಅಂದ್ರೆ ಅಂದ್ರೆ ಹೌದು. ಅಷ್ಟು ಆ ದೇವಿನ ಪೂಜೆ ಪೂಜೆ ಮಾಡ್ತಾರೆ. ಮಾಡ್ತಾರೆ. ಹೌದು. ಹೌದು. ಹಾಗೆ ಒಂಥರ ಒಂಥರ ಪ್ರೌಡ್ ಫೀಲಿಂಗ್. ಅಷ್ಟು ಎಲ್ರ ಮುಂದೆ ನನ್ನ ನಿಂತು ಪೂಜೆ ಮಾಡಿ, ಅವರು ಬೇರೆ ಹಾಡಿದ್ರು. ಹ್ಮ್. 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 ಯಲ್ಲಮ್ಮ ತಾಯಿದೆ ಹಾಡ್ ಹಾಡಿ, ಹ್ಮ್. ಹಂಗೆ ಈ ಕಡೆ ಇಬ್ರು ಜನ, ಆ ಕಡೆ ಇಬ್ರು ಜನ ನಿಂತ್ಕೊಂಡು ಹ್ಮ್. ಒಂದ್ 3-4 ಸತಿ ಬಂದು ಪೂಜೆ ಮಾಡಿ, ಓಕೆ. ಹಾರ ಹಾಕಿ, ಹ್ಮ್. ಹೂವಿನ ಹಾರ ಹಾಕಿ, ಹ್ಮ್. ಈ ಕುಂಕುಮ, ಅರ್ಶಿನ ಎಲ್ಲ ಹಾಕಿ, ಹ್ಮ್. ಆಮೇಲೆ ಅವ್ರ ಮನೇಲೆ ಯಲ್ಲಮ್ಮ ಇದ್ದಿತ್ತಲ್ಲ ಅಲ್ಲಿ ಕರ್ಕೊಂಡ್ ಹೋಗಿ ಅಲ್ಲಿ ನಮಸ್ತೆ ಮಾಡಿ ಒಂದ್ ಗ್ರೂಪ್ ಫೋಟೋ ತಗೊಂಡ್ರು. ಓಕೆ. ಸೊ ಒಂಥರ ತುಂಬಾ ಖುಷಿ ಆಯ್ತು ಅವಾಗ. ಅದಾದ್ಮೇಲೆ ನಾವು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಹ್ಮ್. ಪ್ರೋಗ್ರಾಮ್ ಅಲ್ಲೂ ಎಲ್ರು ಯಲ್ಲಮ್ಮ ಅಂತ ಇದ್ ಮಾಡಿದಾಗ ಅಂದ್ರೆ ಅವರು ಎಲ್ರು ಹೇಳೋದು, ನಾವ್ ದಿನಾ ನೋಡ್ತೀವಿ, ಹಾ. ನಿಮ್ ಸೀರಿಯಲ್ ದಿನಾ ನೋಡ್ತೀವಿ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ನಮಿಗ್ ತುಂಬಾ ಖುಷಿ ಆಗೋದು. ಅಂದ್ರೆ ಎಲ್ಲೂ ಯಲ್ಲಮ್ಮ ದೇವಿನ ಬಿಟ್ಕೊಟ್ಟಿಲ್ಲ. ಉತ್ತರ ಕರ್ನಾಟಕ ಅಷ್ಟು ನಮ್ಮನ್ನ ಆ ದೇವಿ ಪಾತ್ರ ಮಾಡ್ತಿದೀವಿ. ಹ್ಮ್. ಆದ್ರೂ ಹ್ಮ್. ಹ್ಮ್. ನಮ್ಮನ್ನೇ ದೇವ್ರು ಅಂತ ಅನ್ಕೊಂಡ್ ಪೂಜಿಸ್ತಿದಾರೆ. ಹೌದು. ಸೊ ನನಗ್ ತುಂಬಾ ಖುಷಿ ಆಯ್ತು ಆಗ. ಹೌದು. ಅಂದ್ರೆ ಈಗ ಒಂದೇನಂತಂದ್ರೆ ನಾರ್ಮಲ್ ಆಕ್ಟ್ ಯಾವುದೇ ಒಂದು ಬೇರೆ ಪಾತ್ರ ಮಾಡೋದಕ್ಕೂ, ಒಂದು ಪೌರಾಣಿಕ ಪಾತ್ರ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹೌದು. ಅಂದ್ರೆ ಪೂರ್ವ ಇದ್ರಲ್ಲಿ ಬಹಳ ವರ್ಕ್ ಮಾಡಿರ್ಬೇಕಾಗಿರುತ್ತೆ. ಹ್ಮ್. ಸುಮ್ನೆ ಹೋಗ್ಬಿಟ್ಟು ಮಾಡಕ್ಕಾಗಲ್ಲ. ಸೊ ನಿಮ್ಮ ಒಂದು ಪ್ರಿಪರೇಷನ್ ಆಗಿರ್ಬೋದು, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ವರ್ಕ್ ಆಗಿರ್ಬೋದು, ಯಾವ ತರ ಇತ್ತು ಅಂತ? ಸ್ಟಾರ್ಟಿಂಗ್ ಹೇಳ್ದಾಗ ನಾನು ಅಷ್ಟು ಇದ್ ಮಾಡ್ಲಿಲ್ಲ. ಬಿಕಾಸ್ ನನ್ಗಷ್ಟ್ ಗೊತ್ತಿರ್ಲಿಲ್ಲ. ಓಕೆ. ಸೊ ನಾನ್ ಭೈರವಿ ಅಂದ್ರೆ ನನ್ಕಿಂತ ಮುಂಚೆ ಅವಳು ಮಾಡಿದ್ದು. ಹ್ಮ್. ಸೊ ಅವಳು ಹೇಗ್ ಇದ್ ಮಾಡಿದ್ಲು, ಬಿಕಾಸ್ ನಾನು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ ಅಂದಾಗ ನಾನು ಅವಳು ಹೇಗ್ ಕ್ಯಾರೆಕ್ಟರ್ನ ತುಂಬ್ಕೊಂಡಿದ್ಲು ಅನ್ನೋದನ್ನ ನೋಡ್ಕೊಂಡು ನಾನು ಸ್ವಲ್ಪ ಇದ್ ಮಾಡ್ದೆ. ಹ್ಮ್. ಹ್ಮ್. ಆಮೇಲೆ ನನ್ಗ್ ಫಸ್ಟ್ ಡೇ ಶೂಟ್ ಇದ್ದಿದ್ದೆ ಫೈಟ್. ಓಕೆ. ಸೊ ಓಡ್ಕೊಂಡ್ ಹೋಗ್ಬಿಟ್ಟು ರೋಪ್ ಹಾಕಿ ಹಗ್ಗನ ಹಿಂಗೆ ಸುತ್ತಬೇಕು. ಅವಾಗ ಒಬ್ಬ ವ್ಯಕ್ತಿನ ನಾನು ಇಟ್ಕೋತೀನಿ, ಅವನ ಹ್ಮ್. ಮೇಲ್ ಹಿಂಗ್ ಎಳಿಯೋದು. ಹ್ಮ್. ಸೊ ಆ ದಾರ ಒಂದ್ ಸ್ವಲ್ಪ ರಫ್ ಆಗಿತ್ತು. ಸೊ ಹಿಂಗ್ ಗಟ್ಟಿ ಅಂದ್ರೆ ಆ ಒಂದು ಫೀಲ್ ಕೊಡ್ಬೇಕು ಅಂದ್ರೆ ನಾವ್ ಹಿಂಗ್ ಮಾಡಕ್ಕಾಗಲ್ಲ. ಹೌದು. ಅದು ಇವಾಗ ನಾನು ಎಳಿತಾ ಇದೀನಿ ಒಬ್ರನ್ನ ಅನ್ನೋ ತರ ಬೇಕಾಗಿತ್ತು. ಅಂಡ್ ಹಂಗೆ ಮಾಡ್ತಿರ್ಬೇಕಾದ್ರೆ ಇಲ್ಲೆಲ್ಲ ಬ್ಲಡ್ ಆಗಿದ್ದು. ಓಕೆ. ಅಂಡ್ ಅಲ್ಲಿ ಒಂದ್ಸತಿ ರೋಪ್ ಹಾಕ್ಬೇಕಾಗಿತ್ತು. ಹ್ಮ್. ಓಡ್ಕೊಂಡ್ ಹೋಗ್ಬಿಟ್ಟು ಹಿಂಗ್ ಬಿಸಾಕ್ಬೇಕು ಅಂದ್ರೆ ಹೈಟ್ ಅಲ್ಲಿ ಬಿಸಾಕ್ಬೇಕಾಗಿತ್ತು. ರೋಪ್ ಹಾಕಿದ್ರು. ಹ್ಮ್. ಆ ದಿನ ನಾನ್ ಹಿಂಗ್ ಮಾಡ್ದೆ, ಅದ್ ಕರೆಕ್ಟ್ ಆಗಿ ಬರ್ಲಿಲ್ಲ. ಇದನ್ನ ಕೆಳಗ್ ಇಳಿಸ್ಬೇಕು ಅನ್ನೋವಾಗ ಫುಲ್ ಇಲ್ಲಿಂದ ಹಿಂಗ್ ಜಾರ್ಕೊಂಡ್ ಹೋಗಿ, ಓಕೆ. ಸೊ ಇಲ್ಲೆಲ್ಲ ರಕ್ತ ಬಂದಿದ್ದು. ಹ್ಮ್. ಸೊ ಅವಾಗ ರೋಪಲ್ಲಿ ಹೇಗ್ ವರ್ಕ್ ಮಾಡ್ಬೇಕು ಅಂದ್ರೆ ಆ ಪೇನ್ ಅಲ್ಲೂ ಹ್ಮ್. ರೋಪ್ ಅಂದ್ರೆ ಬರೀ ಹಿಂಗ್ ಹಾರ್ಬಿಟ್ ಮಾಡೋದಷ್ಟೇ ಅಲ್ಲ, ಅಲ್ಲೂ ಕೂಡ ಸ್ಟ್ರಗಲ್ ಇದೆ. ಖಂಡಿತ. ನಾವ್ ನಮ್ಮ ಫಿಸಿಕಲ್ ಎಫೆಕ್ಟ್ ಕೊಟ್ರೇನೆ ಹ್ಮ್. ಎಲ್ಲದು ಕರೆಕ್ಟ್ ಆಗೋದು. ಮತ್ತೆ ನಂಗೆ ಡೈರೆಕ್ಟರ್ ಕೂಡ ತುಂಬಾ ಇದ್ ಮಾಡಿದ್ರು. ಅವಾಗ ತ್ರಿಶೂಲ್ ಸರ್ ಇದ್ರು. ಹ್ಮ್. ಅವರು ನೀನ್ ಹಾಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹ್ಮ್. ಎಲ್ಲ ಹೇಳ್ಕೊಟ್ಟು ಹ್ಮ್. ಅವ್ರು ಇದ್ ಮಾಡಿದ್ರು. ಅದಾದ ನಂತರ ನನ್ನ ಆಕ್ಟಿಂಗ್ ಕೂಡ ಅಷ್ಟೇ. ಹ್ಮ್. ಉಮಾ ಆ ಒಂದ್ ಪಾತ್ರದಲ್ಲಿ ನಾನು ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಇಲ್ಲಿ ಲೈಕ್ ತುಂಬಾ ಕಲ್ತ್ಕೊಂಡಿದೀನಿ. ಮಾತಾಡೋದ್ರಿಂದ ಹಿಡ್ದು ಕೋಪ ಮಾಡ್ಕೋಬೇಕಾದ್ರೆ ಯಾವ್ ತರ ತಗೋಬೇಕು, ಹ್ಮ್. ಹೇಗ್ ಅಳ್ಬೇಕು, ಪ್ರತಿಯೊಂದ್ ಸಿಚುವೇಶನ್ ಅಲ್ಲೂ ಯಾವ್ದಕ್ಕೆ ಯಾವ ತರ ಎಕ್ಸ್‌ಪ್ರೆಷನ್, ಹೌದು. ಒಬ್ರಿಗೆ ಅವ್ರ ಕಷ್ಟ ಅಂತ ಬಂದಾಗ ನಾವ್ ಅವ್ರಿಗೆ ಹೇಗ್ ಮುಂದೆ ಹ್ಮ್. ಇರ್ಬೇಕು, ಹ್ಮ್.
ಸೊ ಇದ್ರಲ್ಲಿ ಎಲ್ಲದನ್ನು ಕಲ್ತ್ಕೊಂಡೆ. ಓಕೆ. ಈ ಸಮಾಜದ ಬಗ್ಗೆ ಕಲ್ತ್ಕೊಂಡೆ. ನಾವು ಒಬ್ರನ್ನ ಹೇಗ್ ಎದುರಿಸ್ಬೇಕು, ಹ್ಮ್. ಒಬ್ರ ಜೊತೆ ಹೇಗ್ ಮಾತಾಡ್ಬೇಕು, ಹ್ಮ್. ಅಂಡ್ ಫೈಟ್ ಹಾರ್ಸ್ ರೈಡಿಂಗ್ ಹೌದು. ಅದಕ್ ಸಹ ಕಲ್ತ್ಕೊಂಡೆ. ನನ್ ಕ್ಯಾರೆಕ್ಟರ್ಗೆ ಹಾರ್ಸ್ ರೈಡಿಂಗ್ ಇರ್ಲಿಲ್ಲ, ಹಾ. ಬಟ್ ಆದ್ರೂ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು Okay. ಕಲ್ತಿದ್ದೀನಿ. ಹ್ಮ್. ಕಲ್ತಾಗ ನೆಕ್ಸ್ಟ್ ನಮ್ಗೊಂದ್ ದೊಡ್ಡ ಫೈಟ್ ಬಂದಾಗ ಹ್ಮ್. ನಾನು ಆ ಹಾರ್ಸ್ ರೈಡ್ ಓಡಿಸಿದಾಗ ಫುಲ್ ಕಲ್ತ್ಕೊಂಡಿದ್ದೆ. ಅದ್ರ ಮೇಲೆ ಹತ್ತದಾಗ್ಲಿ ಕೂರೋದಾಗ್ಲಿ, ಹ್ಮ್. ಅದನ್ನ ಒಂದ್ ಹಸು ನಮ್ ಮಾತ್ ಕೇಳೋ ತರ ಹೇಗ್ ಮಾಡ್ಬೇಕು ಅದನ್ನೆಲ್ಲ ಕಲ್ತ್ಕೊಂಡೆ. ಓಕೆ. ಅಂಡ್ ಈಟಿ ಎಲ್ಲಮ್ಮ ಅಂದ್ರೆ ಅದು ಈಟಿನೇ. ಹ್ಮ್. ಸೊ ಅವಾಗ ಈಟಿನ ಹೇಗ್ ಯೂಸ್ ಮಾಡ್ಬೇಕು, ಹ್ಮ್. 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 ಸೊ ಅದು ಯಾವ ತರ ಏನು ಎತ್ತ ಎಲ್ಲ ಕಲ್ತ್ಕೊಂಡೆ. ಸೊ ಎಲ್ಲಮ್ಮದಿಂದ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಲ್ತಿದ್ದೀನಿ. ಓಕೆ. ನನ್ನ ಆಕ್ಟಿಂಗ್ ಸಹ ಇಂಪ್ರೂವ್ ಆಗಿದೆ. ಹ್ಮ್. ಒಂಥರ ನನ್ ನಾಲೆಡ್ಜ್ ಎಷ್ಟೋ ನಾಲೆಡ್ಜ್ನ ನಾನು ಕಲ್ತಿದ್ದೀನಿ. ಹ್ಮ್. ಅಂಡ್ ಡೈಲಾಗ್ಸ್ ಅಂದ್ರೆ ಬರೀ ಹೇಳೋದಷ್ಟೇ ಅಲ್ಲ, ಹೌದು. ಇಟ್ ನೀಡ್ಸ್ ಎಮೋಷನ್. ಹ್ಮ್. ಆ ಎಮೋಷನ್ ನ ಹೇಗ್ ಕ್ಯಾರಿ ಮಾಡ್ಬೇಕು, ಹ್ಮ್. ಅದನ್ನ ಹೇಗ್ ಯೂಸ್ ಮಾಡ್ಬೇಕು, ಸೊ ಹೌದು. ಎಲ್ಲ ಕಲ್ತ್ಕೊಂಡಿದ್ದೀನಿ. ಹಂಗ್ ನೋಡಿದ್ರೆ ನಾನು ಎಲ್ಲಮ್ಮದಿಂದ ಏನು ಕಲ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದನ್ನು ಕಲ್ತಿದ್ದೀನಿ. ಓಕೆ. ಈ ಕಡೆ ಆಕ್ಟ್ ಮಾಡೋದ್ರ ಜೊತೆಗೆ ಫಿಸಿಕಲಿ ಏನೇನ್ ಮಾಡ್ಬೇಕು ಅನ್ನೋದು ಕೂಡ ಕಲ್ತಿದ್ರಿ ಅದರಿಂದ. ಹ್ಮ್. ಓಕೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಹೊರಗಡೆ ಅಂದ್ರೆ ಎಲ್ಲೆಲ್ಲಿ ಶೂಟ್ ಎಲ್ಲಿತ್ತು ಅಂತ ಶೂಟಿಂಗ್ ಸ್ಪಾಟ್ಗಳು? ನಮ್ದು ಆಲ್ಮೋಸ್ಟ್ ಆಲ್ ಪುಟ್ಟಣ್ಣ ಸ್ಟುಡಿಯೋನೇ ಇತ್ತು. ಸೊ Okay. ಔಟ್‌ಡೋರ್ ಮಾಡಿದ್ರು, ಅಲ್ಲೇ ಅಕ್ಕಪಕ್ಕ ಮಾಡ್ತಾ ಇದ್ರು ಓಕೆ. ಕಾಡೆಲ್ಲ. ಹ್ಮ್. ಬಟ್ ಹ್ಮ್, ಕೆಲವೊಂದನ್ನೆಲ್ಲ ಬ್ಲೂ ಮೆಟಲ್ ಮಾಡ್ತಾ ಇದ್ರು. ಹ್ಮ್. ಹ್ಮ್. ಕೆಲವೊಂದ್ಸತಿ RS ಗೌಡದಲ್ಲೂ ನಡೆದಿದೆ, ಮತ್ತೆ ಹ್ಮ್. ಇನ್ನೊಂದು ಟೆಂಪಲ್ ಅಲ್ಲಿ ಕೂಡ ಆಗಿತ್ತು. ಓಕೆ. ಸೊ ಜಾಸ್ತಿ ಅಂದ್ರೆ ಪುಟ್ಟಣ್ಣ ಸ್ಟುಡಿಯೋನೇ. ನಮ್ಗೆ ಪುಟ್ಟಣ್ಣ ಹೆಂಗೆ ಅಂದ್ರೆ ಅದೇ ವಾಟರ್ ಫಾಲ್ಸ್, ಸೆಕೆಂಡ್ ಅದೇ ಮನೆ, ಕಾಡು. ಹಾ, ಎರಡನೇ ಮನೆ. ಹೌದು. ಅದೇ ಅಂದ್ರೆ ಫಸ್ಟ್ ಯಡಿಯೂರ್ ಮಾಡ್ಬೇಕಾದ್ರೆ ಒಂದ್ ಮನೆಯಲ್ಲಿ ಅಷ್ಟೇ ಇದ್ದಿತ್ತು. ಓಕೆ. ಏನೋ ಅಪರೂಪಕ್ಕೆ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ನಮ್ಗೆ ಆಶ್ರಮ ಅನ್ನೋದು ಸಹ, ಇಲ್ಲಿ ಮನೆ ಅಂದ್ರೆ ಇಲ್ಲಿ ಆಶ್ರಮ. ಹಾ. ಸೊ ಆ ತರ ಇತ್ತು. ಹ್ಮ್. ಯಲ್ಲಮ್ಮದಲ್ಲಿ ಇದೇ ನಮ್ಮನೆ, ಇದೇ ಆಶ್ರಮ. ಓಕೆ. ಸೊ ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲ ಇತ್ತು. ಹ್ಮ್. ಅಂಡ್ ಆ ಕಡೆ ನಮ್ ಮನೆ, ಯಲ್ಲಮ್ಮನ್ ಮನೆ, ಹ್ಮ್. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಬೇರೆ ಮನೆ. ಸೊ ಆಲ್ಮೋಸ್ಟ್ ಅಲ್ಲಿ ಕಾಡು ಔಟ್‌ಡೋರ್ ಬೇಕು ಅಂದ್ರೆ ನಾವು ಬೇರೆ ಕಡೆ ಹೋಗೋದ್ ಅಗತ್ಯ ಇರ್ಲಿಲ್ಲ. ಹೌದು. ಎಲ್ಲ ಪುಟ್ಟಣ್ಣದಲ್ಲೇ ಒಂಥರ ಅದೇ ಫಾರೆಸ್ಟ್. ಅಂಡ್ ಬ್ಲೂ ಮೆಟಲ್ ಬಂದಾಗ ನಾವು ಆಕಾಶದಲ್ಲಿದೀವಿ. ಹಾ. ನಾವು ನಮ್ದೇ ಒಂದು ಲೋಕದಲ್ಲಿದೀವಿ. ಹ್ಮ್. ನಾವು ವಾಟರ್ ಫಾಲ್ಸ್ ಹಿಂದೆ ಇದೀವಿ. ನಾವು ತುಂಬಾ ದೊಡ್ಡ ಕಾಡಲ್ಲಿದೀವಿ. ನಮ್ ಮುಂದೆ ಎಲಿಫೆಂಟ್ ಇದೆ, ಲಯನ್ ಇದೆ, ಎಲ್ಲ ಎಲ್ಲ ಅಲ್ಲೇ ಗ್ರೀನ್ ಎಲ್ಲ ಅಲ್ಲೇ ಇತ್ತು. ಅಲ್ಲಿ. ಒಂಥರ ನಾವಿವಾಗ ಹೈಟ್ ಅಲ್ಲಿ ಇದೀವಿ, ನಿಮ್ ಹ್ಮ್. ಕೆಳಗಡೆ ನಿಮ್ಮ ಅದಿದೆ, ಒಂಥರ ಜನರೆಲ್ಲ ಇದಾರೆ ಹ್ಮ್. ಅಂದ್ರೆ ಹ್ಮ್. ನಾವಿಷ್ಟೇ. Okay. ನಮ್ಗೆ ಲೈಕ್ ಒಂಥರ ಒಂಥರ ಅಲ್ಲಿ ಖುಷಿ ಆಗ್ತಾ ಇತ್ತು. Okay. ಬಿಕಾಸ್ ಎಲ್ಲದನ್ನು ಒಂದು ಬ್ಲೂ ಮ್ಯಾಟ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋದು. ಹ್ಮ್. ಆತರ ಒಂದ್ ತುಂಬಾ ನೈಸ್ ಫೀಲಿಂಗ್ ಅದು. ಬಿಕಾಸ್ ಒಂದೇ ಜಾಗದಲ್ಲಿ ಎಲ್ಲ ಅಂದ್ರೆ ಅದ್ ನಂಬಕ್ ಆಗಲ್ಲ. ಹೌದು, ಬಟ್ ಹೌದು. ಒಂದ್ CG ಇಂದ ನಾವ್ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದು. ಹೌದು. ನೋಡಿ ಅಲ್ಲಿ ಒಂದು ಎನರ್ಜೆಟಿಕ್ ಬಾಂಬ್ ಕ್ರಿಯೇಟ್ ಹ್ಮ್. ಆಗ್ತಿದೆ, ಹ್ಮ್. ಇಲ್ಲೊಂದೇನೋ ಕ್ರಿಯೇಟ್ ಆಗ್ತಿದೆ, ಅದನ್ನೆಲ್ಲ ಅವ್ರು ಹೇಳಿದಾಗ ಹ್ಮ್. ಓ ವಾವ್ So, ಒಂಥರ ಫೀಲಿಂಗ್ ನೀವೇ ಆಗ್ತಿತ್ತು. ಫೀಲ್ ಮಾಡ್ತಾ ಆ ಹ್ಮ್. ಕ್ಯಾರೆಕ್ಟರ್ನ. ನಾವೇ ಇದ್ ಮಾಡ್ತಿದ್ವಿ, ಎಲ್ಲ ರಿಯಲ್ ಇಲ್ಲೆಲ್ಲ ನಡೀತಾ ಇದೆ ಆತರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.